ಹಾಯ್ ಫ್ರೆಂಡ್ಸ್, ನಮಗೀಗ ಯಾವುದಾದ್ರೂ ಸಾಫ್ಟ್ವೇರು ಬೇಡ ಅಂತ ಹೇಳಿದ್ರೆ ಆ ಸಾಫ್ಟ್ವೇರನ್ನು ಹೇಗೆ ಅನ್ಇನ್ಸ್ಟಾಲ್ ಮಾಡೋದು ಅಂತೇಳಿ ನಾನು ವಿಂಡೋಸ್ 10ಅಲ್ಲಿ ಹೇಳ್ಕೊಡ್ತೇನೆ. ಫಸ್ಟಿಗೆ ನಾವು ಕಂಟ್ರೋಲ್ ಪ್ಯಾನಲ್ ಅಂತೇಳಿ ಆಪ್ಷನ್ ಬರುತ್ತೆ, ಇಲ್ಲಾಂದರೆ ಸರ್ಚ್ ಆಪ್ಷನಲ್ಲಿ ನೀವು ಟೈಪ್ ಮಾಡ್ಕೋಬೋದು. ಕಂಟ್ರೋಲ್ ಪ್ಯಾನಲ್ ಅಂತೇಳಿ ತೊಗೊಳ್ಳಿ. ಕಂಟ್ರೋಲ್ ಪ್ಯಾನಲಲ್ಲಿ ಇಲ್ಲಿ ನಿಮಗೆ ವ್ಯೂ ಬೈ ಅಂತೇಳಿ ಶೋ ಆಗ್ತಾಯಿದೆ ನೋಡಿ. ಇಲ್ಲಿ ಶೋ ಆಗ್ತಾ ಇರೋ ವ್ಯೂ ಬೈಯಲ್ಲಿ ನೀವು ಇಲ್ಲಿ ಲಾರ್ಜ್ ಐಕಾನ್ ಅಂತೇಳಿ ಇರುತ್ತೆ. ನೀವು ಇದನ್ನು ಕೆಟಗರಿ ಆಪ್ಷನಲ್ಲಿ ಯೂಸ್ ಮಾಡ್ಕೊಳ್ಳಿ. ಕೆಟಗರಿ ಆಪ್ಷನ್ ಯೂಸ್ ಮಾಡಿದ ಮೇಲೆ ಇಲ್ಲಿ ಪ್ರೋಗ್ರಾಮ್ಸ್ ಅಂತೇಳಿ ಆಪ್ಷನ್ ಶೋ ಆಗ್ತಾ ಇದೆ ಅಲ್ವಾ. ಇಲ್ಲಿ ಪ್ರೋಗ್ರಾಮ್ಸ್ ಅಂತೇಳಿ ಇರೋ ಆಪ್ಷನನ್ನು ನೀವು ಓಪನ್ ಮಾಡಿಕೊಂಡಾಗ ಇಲ್ಲಿ ಬರುತ್ತೆ ನೋಡಿ, ನಿಮಗೆ ಅನ್ಇನ್ಸ್ಟಾಲ್ ಪ್ರೋಗ್ರಾಮ್ ಅಂತೇಳಿ ಆಪ್ಷನ್ ಬರುತ್ತೆ. ಇದರಲ್ಲಿ ನಿಮಗೆ ಯಾವ ಒಂದು ಆಪ್ಷನ್ ಬೇಡ, ಯಾವುದು ಇವಾಗ ಬೇಡ, ಈಗ ಗೂಗಲ್ ಕ್ರೋಮ್ ಬೇಡವಾ ಅಥವಾ ಮೈಕ್ರೋಸಾಫ್ಟ್ ಎಡ್ಜ್ ಬೇಡವಾ, ನುಡಿ ಬೇಡವಾ, ನಿಮಗೆ ಯಾವ ಒಂದು ಫಾರ್ಮ್ಯಾಟ್ ಬೇಡ ಅದನ್ನು ನೀವು ರೈಟ್ ಕ್ಲಿಕ್ ಮಾಡಬೇಕು. ಈಗ ನಾನು ಮೈಕ್ರೋಸಾಫ್ಟ್ ಆಫೀಸನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ ನೀವು ಇಲ್ಲಿ ಅನ್ಇನ್ಸ್ಟಾಲ್ ಅಂತೇಳಿ ಆಪ್ಷನ್ ಬರ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೇಳುತ್ತೆ ಅನ್ಇನ್ಸ್ಟಾಲ್ ಆಗಬೇಕಂತೇಳಿ. ನೀವು ಎಸ್ ಅಂತೇಳಿ ತೊಗೊಂಡಾಗ ಏನಾಗುತ್ತೆ, ನಿಮಗೆ ಈ ಪ್ರೋಗ್ರಾಮು ಅನ್ಇನ್ಸ್ಟಾಲ್ ಆಗಬೇಕಂತೇಳಿ ಕೇಳುತ್ತೆ. ಇಲ್ಲಿ ಎಸ್ ಅಂತೇಳಿ ತೊಗೊಳ್ಳಿ. ಅವಾಗ ನಿಮಗೆ ನಿಮ್ಮ ಪ್ರೋಗ್ರಾಮ್ ಏನಾಗುತ್ತೆ ಹೀಗೆ ನೋಡಿ ಅನ್ಇನ್ಸ್ಟಾಲ್ ಆಗುತ್ತೆ.